ಅಜ್ಜಿ ನಂಗೆ ಇನ್ನೊಂದು ಸ್ವಲ್ಪ ಕೊಡಜ್ಜಿ, ಅಜ್ಜಿ ನಂಗೆ ಇನ್ನೊಂದು ಸ್ವಲ್ಪ ಕೊಡಜ್ಜಿ ಅಂತ ನಾವು ಅಜ್ಜಿಯರಿಗೆ ತುಂಬ ಗಲಾಟೆ ಮಾಡ್ತಿದ್ವಿ. ಊಟ ಮಾಡಿದ ಮೇಲೆ ಒಂಚೂರು ಅಡಿಕೆ ಪುಡಿ ಮಾಡಿ ಇಟ್ಕೊತಿದ್ರು ಅವಾಗಿನ ಕಾಲದಲ್ಲಿ ಅಜ್ಜಿಗಳು. ಆ ಅಡಿಕೆ ಪುಡಿನ ಇವತ್ತು ನಾವು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಅಡಿಕೆನ ಸಣ್ಣಗೆ ಕುಟ್ಕೋಬೇಕು. ನಾನು ತೊಗೊಂಡಿರೋ ಅಡಿಕೆ ಬಳ್ಳಾರಿ ಅಡಿಕೆ. ನಿಮಗೆ ಯಾವ ಅಡಿಕೆ ಇದೆಯೋ ಆ ಅಡಿಕೆಯಲ್ಲೇ ಮಾಡ್ಬೋದು, ಟೇಸ್ಟಿಯಾಗಿ ಬರುತ್ತೆ, ಮಕ್ಕಳಿಗೂ ಕೊಡ್ಬೋದು. ಮಾಡಿ ನೋಡಿ. ಮೊದಲಿಗೆ ಅಡಿಕೆನ ಈ ಥರ ಪುಡಿ ಪುಡಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಕುಟ್ಕೋಬೇಕು. ಕುಟ್ಕೊಂಡ್ಮೇಲೆ ಆ ಅಡಿಕೆನ ಚಿಕ್ಕದಾಗಿ ಕುಟ್ಕೊಂಡಿರೋ ಅಡಿಕೆ ಪುಡಿನ ತುಪ್ಪದಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಿಧಾನಕ್ಕೆ ಸಣ್ಣ ಉರಿನಲ್ಲೇ ನಿಧಾನಕ್ಕೆ ಹುರ್ಕೋಬೇಕು. ಅದು ಹಸಿ ವಾಸನೆ ಹೋಗಿ ಅಡಿಕೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅದೆಲ್ಲ ಆದಮೇಲೆ ಸೋಪಿನ ಕಾಳನ್ನ ಚೆನ್ನಾಗಿ ಕೆಂಪಗೆ ಅದೇ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ನಂತರ ಕಸಕಸೆನೂ ಹಾಕಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಒಂದ್ಸರಿ ಮಾಡ್ಕೊಂಡು ನೋಡಿ. ಕಸಕಸೆನೂ ಕೆಂಪಗೆ ಚೆನ್ನಾಗಿ ಹುರ್ಕೋಬೇಕು. ನಂತರ ನಾನಿವಾಗ ಹಾಕ್ತಾಯಿರೋದು ಸಮುದ್ರ ಲವಣ, ಉಪ್ಪು, ಹಾಗೆ ಸಕ್ಕರೆ, ಒಣ ಕೊಬ್ಬರಿನೂ ಜಾಸ್ತಿ ಒಣ ಕೊಬ್ಬರಿ ಹಾಕಿದರೂ ಇನ್ನೂ ಟೇಸ್ಟ್ ಆಗುತ್ತೆ. ಒಣ ಕೊಬ್ಬರಿ ನೀನು ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಏಲಕ್ಕಿ ಪುಡಿನೂ ಸ್ವಲ್ಪ ಸೇರಿಸ್ಕೊಳ್ಳಿ. ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಎಲ್ಲದು ಮಿಕ್ಸ್ ಆಗಬೇಕು. ಎಲ್ಲದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿ. ಇನ್ನು ಸ್ವಲ್ಪ ನಿಮಗೆ ಕೊಬ್ಬರಿ ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ ಕೊಬ್ಬರಿ ಹಾಕ್ಕೊಳ್ಳಿ, ಸಕ್ಕರೆ ಜಾಸ್ತಿ ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ.